ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ಆಚಾರ್ಯ ಮಂಜುನಾಥ್. ಇವತ್ತಿನ ಸಂಚಿಕೆಯಲ್ಲಿ ನಾನು ಗೌರ್ಮೆಂಟ್ ಜಾಬ್ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಜಾತಕದಲ್ಲಿ ಯಾವ ರೀತಿ ನೋಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿನ ಕೊಡ್ತೀನಿ. ನೋಡಿ, ಫಸ್ಟು ಪಾಯಿಂಟು, ನಾವು ಯಾವ ರೀತಿ ಗೌರ್ಮೆಂಟ್ ಜಾಬನ್ನ ಆಯ್ಕೆ ಮಾಡಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನಾವು ಟೀಚಿಂಗ್ ಪ್ರೊಫೆಷನಲ್ಲಿ ಇದ್ದೀವ, ಬ್ಯಾಂಕಿಂಗಲ್ಲಿ ಇದ್ದೀವ, ಅಥವಾ ಗೌರ್ಮೆಂಟಲ್ಲಿ ನಾನು ಪೊಲೀಸ್ ರಿಲೇಟೆಡಾಗಿ ಏನಾದ್ರು ಕೆಲಸ ಹುಡುಕ್ತಿದ್ದೀನ, IAS KS ರಿಲೇಟೆಡ್ ಕೆಲಸ ಹುಡುಕ್ತಿದ್ದೀನಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಮೇಲೆ ಕಾರಕ ಬೇಸ್ ಮೇಲೆ ಗ್ರಹ ಕಾರಕತ್ವ ಅಂತ ಬರುತ್ತೆ. ಇವಾಗ ನಾನು ಪೊಲೀಸ್ ಆಗಿದ್ದೀನಿ, ನಾನು ಆರ್ಮಿ ಆಗಿದ್ದೀನಿ ಅಂತಂದರೆ ಕುಜಗ್ರಹನ ನೋಡಬೇಕು. ಓಕೆನಾ, ನಾನು ಒಂದು ಅಧಿಕಾರಿ ಪೊಸಿಷನ್ಲಿದ್ದೀನಿ, ಗೌರ್ಮೆಂಟಲ್ಲಿ ಒಂದು ದೊಡ್ಡ ಅಧಿಕಾರಿ ಆಗಿದ್ದೀನಿ, ಜಿಲ್ಲಾಧಿಕಾರಿ ಆಗಿದ್ದೀನಿ, ನಾನು ದೊಡ್ಡ ಮಟ್ಟಕ್ಕೆ ನಾನು ಇದ್ದೀನಿ ಅಂತ ಅಂದಾಗ ಅದಕ್ಕೆ ನಾವು ರವಿಗ್ರಹನ ನೋಡಬೇಕು. ಹಾಗೆ ಇವಾಗ ಪೊಲೀಸ್ ರಿಲೇಟೆಡ್ ಆಗಿ ಅಂತ ಬಂದಾಗ ಕುಜ ಬಂದು ರವಿ ನಕ್ಷತ್ರದಲ್ಲಿ ಇದ್ದಾಗ ನಮಗೆ ದೊಡ್ಡ ಮಟ್ಟದಲ್ಲಿ ಒಂದು ಅಧಿಕಾರ ಅನ್ನೋದು ಸಿಗುತ್ತೆ. ಆ ಪೊಲೀಸ್ ಅನ್ನೋ ಫೀಲ್ಡಲ್ಲೇ ನಮಗೆ ದೊಡ್ಡ ಮಟ್ಟಕ್ಕೆ ಅಧಿಕಾರ ಸಿಗುತ್ತೆ. ಅಂದರೆ IAS IPS KS ಈ ರೀತಿ ಜಾಬ್ಗಳು ನಮಗೆ ಸಿಗ್ತಾ ಹೋಗುತ್ತೆ. ಸೂರ್ಯ ಅಥವಾ ಕುಜ ನಕ್ಷತ್ರದಲ್ಲಿ ಇರಬೇಕು, ಅಥವಾ ಕುಜ ಬಂದು ಸೂರ್ಯ ನಕ್ಷತ್ರದಲ್ಲಿದ್ದಾಗ ಮಾತ್ರ ಇದನ್ನು ನಡೆಯುತ್ತೆ. ಇವಾಗ ಟೀಚಿಂಗ್ ಪ್ರೊಫೆಷನಲ್ ಇದ್ದೀನಿ ಅಂತಂದಾಗ ಗುರು ಬಂದು ರವಿ ನಕ್ಷತ್ರದಲ್ಲೋ, ಬುಧ ಬಂದು ರವಿ ನಕ್ಷತ್ರದಲ್ಲಿ ಇದ್ದಾಗ ಆಗುತ್ತೆ. ಹಾಗೆ ಬ್ಯಾಂಕಿಂಗ್ ಪ್ರೊಫೆಷನ್ ನಾವು ಇದ್ದೀವಿ ಅಂತಂದ್ರೂ ಸಹಿತ ಅದನ್ನು ಒಂದು ಗೌರ್ಮೆಂಟ್ ನಾವು ಜಾಬಲ್ಲಿ ಇದ್ದೀನಿ ಬ್ಯಾಂಕಿಂಗಲ್ಲಿ ಅಂತಂದ್ರೂ ಸಹಿತ ಬುಧ ಬಂದು ರವಿ ನಕ್ಷತ್ರದಲ್ಲೋ, ಗುರು ಬಂದು ರವಿ ನಕ್ಷತ್ರದಲ್ಲೋ, ಅಥವಾ ರವಿ ಬಂದು ಬುಧನ ನಕ್ಷತ್ರ, ರವಿ ಬಂದು ಗುರು ನಕ್ಷತ್ರದಲ್ಲಿ ಇರಬೇಕು. ಈ ರೀತಿ ಇದ್ದಾಗ ಮಾತ್ರ ನಮಗೆ ಆ ಒಂದು ರಿಲೇಟೆಡ್ ಆದಂಥ ಜಾಬ್ ಅನ್ನೋದು ಸಿಗುತ್ತೆ. ಇಲ್ಲ ಅಂತಂದರೆ ಸಿಗೋದಿಲ್ಲ. ಇವಾಗ ನಾವು ಸೆಂಟ್ರಲ್ ಲೆವೆಲಲ್ಲಿ ನಮಗೆ ಸಿಗಬೇಕು ಅಂತ ಅಂದಾಗ ರಾಹು ಕನೆಕ್ಟಿವಿಟಿ ಇರಬೇಕು ರವಿಗೆ, ಆಗ ಮಾತ್ರ ನಮಗೆ ಆಗುತ್ತೆ. ಅಥವಾ ಯಾವುದೇ ಒಂದು ಗ್ರಹಕ್ಕೆ ರಾಹು ಕನೆಕ್ಟಿವಿಟಿ ಇರಬೇಕು. ಇವಾಗ ನಾನು ಸೆಂಟ್ರಲ್ ಲೆವೆಲ್ ಟೀಚಿಂಗ್ ನಾನು ಹೋಗಬೇಕು, ಪ್ರೊಫೆಸರ್ ಆಗಬೇಕು ಅಂತ ಸ್ಕೂಲ್ಗಳಲ್ಲಿ ಅಂತಂದಾಗ ಗುರುಗ್ರಹ ಬಂದು ರಾಹು ನಕ್ಷತ್ರದಲ್ಲಿ ಇರಬೇಕು, ಅಥವಾ ಬುಧ ಬಂದು ರಾಹು ನಕ್ಷತ್ರದಲ್ಲಿ ಇರಬೇಕು. ಇವಾಗ ನಾವು ಬ್ಯಾಂಕಿಂಗಲ್ಲೇ ಇರಬೇಕು, ನಾನು ಸೆಂಟ್ರಲ್ ಲೆವೆಲಲ್ಲೇ ಬ್ಯಾಂಕಿಂಗಲ್ಲಿ ಇರಬೇಕು ಅಂದರೂ ಸಹಿತ ಬುಧ ಅಥವಾ ಗುರು ಬಂದು ರಾಹು ನಕ್ಷತ್ರದಲ್ಲಿ ಇರಬೇಕು, ಅಥವಾ ರಾಹು ಬಂದು ಗುರುನೋ ಬುಧ ನಕ್ಷತ್ರದಲ್ಲೂ ಇರಬೇಕು. ಆವಾಗ ಮಾತ್ರ ನಮಗೆ ಆ ಕೆಲಸಗಳು ಸಿಗೋಕ್ಕೆ ಸಾಧ್ಯ. ಇದನ್ನು ನಾವು ನಮ್ಮ ಅಡ್ವಾನ್ಸ್ KP ಜ್ಯೋತಿಷ್ಯ ತರಗತಿಯಲ್ಲಿ ತಿಳಿಸ್ಕೊಡ್ತೀವಿ. ಇದೆಲ್ಲ ಯಾವ ರೀತಿ ನೋಡಬೇಕು, ಹೇಗೆ ನೋಡಬೇಕು, ಇಲ್ಲಿ ಸೋರ್ಸು, ಮ್ಯಾಟರ್, ಡಿಸೈಡರ್ ಅಂತ ಬರುತ್ತೆ, ಎಫೆಕ್ಟ್ ಲಿಂಕ್ಸ್ ಎಲ್ಲ ಬರುತ್ತೆ. ಅದನ್ನೆಲ್ಲ ನೀವು ನೋಡ್ಕೊಂಡು ಫಲ ವಿಮರ್ಶೆ ಮಾಡ್ಬೋದು. ಇವರಿಗೆ ಕಾಂಟ್ರಾಕ್ಟ್ರು ಬೇಸ್ ಮೇಲೆ ಕೆಲಸ ಸಿಗುತ್ತಾ ಅಥವಾ ಪರ್ಮನೆಂಟ್ ಕೆಲಸ ಸಿಗುತ್ತಾ ಅನ್ನೋದು ನೋಡಬೇಕು. ಇವಾಗ ಈ ನಕ್ಷತ್ರದಲ್ಲೇ ಈ ಗ್ರಹ ಇದ್ದರೆ ಈ ಒಂದು ಗ್ರಹದಲ್ಲಿ ಈ ನಕ್ಷತ್ರದಲ್ಲಿ ಈ ಒಂದು ಜಾಬ್ ಸಿಗುತ್ತೆ ಅಂತ ನಾನು ತಿಳಿಸ್ಕೊಟ್ಟೆ. ಬಟ್ ಅಲ್ಲಿ ಫೈನಲಿ ಎಫೆಕ್ಟ್ ಲಿಂಕ್ಸ್ ಏನು ಹೇಳ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಪರ್ಮನೆಂಟ್ ಜಾಬ್ ಸಿಗುತ್ತೋ ಅಥವಾ ಟೆಂಪ್ರವರಿ ಜಾಬ್ ಸಿಗುತ್ತೋ. ಕೆಲವರು ಗೌರ್ಮೆಂಟ್ ಕೆಲವೊಂದು ಆಸ್ಪತ್ರೆಗಳಲ್ಲಿ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಾರೆ, ಕೆಲವೊಂದು ಗೌರ್ಮೆಂಟ್ ಒಂದು ಇದರೊಳಗೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಕೆಲಸ ಮಾಡ್ತಿರ್ತಾರೆ. ಓಕೆನಾ, ಈ ರೀತಿ ಏನಕ್ಕೆ ಆಗುತ್ತೆ ಅನ್ನೋದೆಲ್ಲ ನಾವು ಜಾತಕ ರಿಲೇಟೆಡ್ ಆಗಿ ನೋಡಿ ತಿಳ್ಕೊಬೋದು. ಇದೇ ತಿಂಗಳು 25ನೇ ತಾರೀಕು ಅಡ್ವಾನ್ಸ್ KP ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಿದೆ. ನೀವು ಅದಕ್ಕೆ ಜಾಯಿನ್ ಆದರೆ ನಿಮಗೆ ಈ ವಿಚಾರದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಈ ರೀತಿ ತುಂಬ ವಿಚಾರಗಳಿದ್ದಾವೆ. ಯಾವುದೇ ಒಂದು ವಿಚಾರ ತೊಗೊಂಡ್ರು ನಾವು ಆ ಭಾವಕಾರಕತ್ವ, ಗ್ರಹಕಾರಕತ್ವ, ಆ ನಕ್ಷತ್ರಗಳನ್ನು ನೋಡ್ಕೊಂಡು ನಾವು ಯಾವ ರೀತಿ ಫಲ ಹೇಳಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಸರ್ವಂ ಶಿವಾರ್ಪಣಮಸ್ತು.